ಎಸ್, ಈಗ ಬಿಗ್ ಬಾಸ್ ಮನೆಯಲ್ಲಿ 99 ದಿನ ಅನ್ನೋದೇ ಇಟ್ಸ್ ನಾಟ್ ಈಸಿ. ಅಂಡ್ ಹೇಗಿತ್ತು ಜರ್ನಿ ಬಗ್ಗೆ ಒಂದ್ಸಲ ರೀಕಾಲ್ ಮಾಡೋದಾದ್ರೆ ಏನೆಲ್ಲ ಮೆಮೊರೀಸ್ನ ಹೊತ್ಕೊಂಡು ತಗೊಂಡ್ಬಂದಿದ್ದೀರಾ? ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಬಿಗ್ ಬಾಸ್ ಮನೆಯನ್ನ? ತುಂಬಾ ಮಿಸ್ ಮಾಡ್ಕೋತೀನಿ. ಆ ಮೂಮೆಂಟ್ ಹೊರಗಡೆ ಬಂದ ತಕ್ಷಣ ಒಂಥರ ರಿಯಾಲಿಟಿಗೆ ಬರೋ ಥರ. ಅಲ್ಲಿ ಲೈಟ್ಸ್ ಆಗಿರ್ಬೋದು, ಅಲ್ಲೊಂಥರ ಫೀಲ್ ಬೇರೆ ಥರ ಇರುತ್ತೆ. ಡೋರಿಂದ ಈ ಕಡೆ ಬಂದ ತಕ್ಷಣ ಅಯ್ಯೋ ಒಂಥರ ಆ ಥರ ಅನಿಸ್ತಿತ್ತು. ಬಟ್ ಓವರ್ ಆಲ್ ಜರ್ನಿ ನಾನು ಟಿ ನೋಡಿದಾಗ ನನಗೆ ಒಂದು ಆ ಹೇಟ್ರೆಡ್ ಇರಲಿಲ್ಲ. ನಂಗೆ ಮನೆಯವರು ತುಂಬ ಏನೋ ಹಿಂದ್ಗಡೆ ಮಾತಾಡಿದ್ದಾರೆ. ಅಫ್ಕೋರ್ಸ್ ಹಿಂದ್ಗಡೆ ಒಪಿನಿಯನ್ ಕೊಡ್ಲೇಬೇಕು, ಕೊಟ್ಟಿದ್ದಾರೆ. ಬಟ್ ತುಂಬಾ ಕೆಳಗೆ ಮಾತಾಡಿರೋದು ಅಥವಾ ತುಂಬಾ ನೆಗೆಟಿವ್ ಆಗಿ ನಾನು ವಿ ಟಿಯಲ್ಲೂ ಇರ್ಲಿಲ್ಲ. ಸುದೀಪ್ ಸರ್ ಅದೇ ಹೇಳ್ತಾರೆ, ಅಂದ್ರೆ ನಿಮ್ ಇನ್ನೋಸೆನ್ಸ್ ಥ್ರೂ ಔಟ್ ಆ ವಿ ಟಿಯಲ್ಲಿ ನಮಗ್ ಕಾಣಿಸುತ್ತೆ, ಆ ವ್ಯಕ್ತಿತ್ವ ಉಳಿಸ್ಕೊಂಡು ಇದೀರಾ ಅಂತ ಹೇಳ್ತಾರೆ. ಐ ಥಿಂಕ್ ಅದು ನಂಗೆ ತುಂಬಾ ಖುಷಿ ಆಯ್ತು ಸರ್ ಅದನ್ನ ಹೇಳಿದ್ರಲ್ಲ ಅಂತ. ಎಷ್ಟೊಂದು ಮೂಮೆಂಟ್ಸು ಅಂದ್ರೆ ನಂಗೆ ಹೊರಗಡೆ ಬಂದ ಮೇಲೆ ಅದು ಓಕೆ ಜನ ನೋಡಿದ್ದಾರೆ ಅಂತ ಅನ್ಕೊಂಡಿದ್ದು. ಇವಾಗ ನಾನು ಕಾವ್ಯ ಇದ್ದಿದ್ದು ಅಂದ್ರೆ ಏನೋ ಅದು ಹೊರಗಡೆ ಜನ ನೋಡ್ತಾರೆ, ನಾವ್ ಹಂಗೆ ಇರ್ಬೇಕು ಅನ್ನೋದಿರ್ಲಿಲ್ಲ. ಜೆನ್ಯೂನ್ ಆಗಿ ಆ ಕಂಫರ್ಟ್ ಇತ್ತು, ಜೆನ್ಯೂನ್ ಆಗಿ ಒಬ್ರಿಗೊಬ್ರು ಫೀಲ್ ಮಾಡ್ತಿದ್ವಿ. ಅಂಡ್ ಗಿಲ್ಲಿ ನಾನು ಮಾತಾಡ್ತಿದ್ದಾಗಿರ್ಬೋದು, ಅದು ಒಂದಷ್ಟು ವಿಡಿಯೋಸ್ ನಾನು ಹೊರಗಡೆ ಬಂದ್ಮೇಲೆ ನೋಡ್ತಾ ಇದ್ದೆ. ಅದು ಎಲ್ಲ ಆಗಿರ್ಬೋದು. ಅದು ಅಂದ್ರೆ ಅವನ ಜೊತೆ ಹೆಂಗಾಯ್ತು ಅಂದ್ರೆ ಊರಿಗೆ ಹೋದಾಗ ಏನ್ ಮಾತಾಡ್ತಿದ್ರು ಆ ಭಾಷೆ ಅವ್ನು ಮಾತಾಡ್ತಿದ್ದ ಅಲ್ಲಿ. ಸೊ ನಂಗೆ ಅದೊಂಥರ ಊರು ಕನೆಕ್ಟ್ ಫೀಲ್ ಆಗ್ತಿತ್ತು, ಆ ವೈಬ್ ಕೊಡ್ತಾ ಇತ್ತು. ಅದೊಂಥರ ಸ್ಟ್ರೆಸ್ ರಿಲೀಫಿಂಗ್ ಅಥವಾ ಎಷ್ಟು ಅಂತ ಬೇರೆಯವ್ರ ಬಗ್ಗೆ ಮಾತಾಡೋದು, ಅವನ ಜೊತೆ ಅದ್ ಮಾತಾಡುವಾಗ ಅದು ಇವಾಗ ಕುತ್ಕೊಂಡು ನೆನ್ಪಿಸ್ಕೊಂಡ್ರೆ ಅದಿನ್ನೂ ಜಾಸ್ತಿ ಇರ್ಬೋದಿತ್ತು ಅಂತ ಅನ್ಸುತ್ತೆ. ಬಟ್ ಅಲ್ಲಿ ಇದು ಹೊರಗಡೆ ಹೋಗುತ್ತೆ, ಅದಕ್ಕೋಸ್ಕರ ನಾವು ಮಾತಾಡ್ಬೇಕು ಆ ಥರದಿರಲಿಲ್ಲ. ಅದು ತುಂಬಾ ಜೆನ್ಯೂನ್ ಆಗಿತ್ತು. ಅಂಡ್ ಟಾಸ್ಕ್ ಟೈಮಲ್ಲಿ ಆ ಭಯ ಆಗ್ತಿತ್ತು, ಅಂದ್ರೆ ಬ್ಲೈಂಡ್ ಸ್ಟೋನ್ ಆದಾಗ ಏನಿರ್ಬೋದು ನಾವು ಕುತ್ಕೊಂಡು ಗೆಸ್ ಮಾಡ್ತಿದ್ವಿ. ಆ ಮೂಮೆಂಟ್ಸ್ ಆಗಿರ್ಬೋದು. ಅಂಡ್ ಊಟ ಶೇರ್ ಮಾಡ್ಕೊಳ್ಳೋದು ಆ ಟೈಮಲ್ಲಿ ಒಂಥರ ಸ್ಟಾರ್ಟಿಂಗ್ ಮನೇಲಿ ಜಾಸ್ತಿ ಜನ ಇರುವಾಗ ಒಂದೊಂದೇ ಸೌಟು ಆ ಥರ ಡಿವೈಡ್ ಮಾಡ್ಕೋತಾ ಇದ್ವಿ. ಎರಡೇ ಬೆಂಡೆಕಾಯಿ ಫ್ರೈ ಏನಾದ್ರು ಮಾಡಿದ್ರೆ ಎರಡೇ ಫ್ರೈ ಆ ಥರ ಅದರಲ್ಲಿ ಒಂದು ಬಚ್ಚಿಟ್ಕೊಂಡು ಏನೋ ಇದು ಮಾಡ್ತಿದ್ವಿ. ಸೊ ಅದೆಲ್ಲ ಇವಾಗ ನೆನಪಿಸ್ಕೊಂಡ್ರೆ ಆ ಥರ ನಾವು ಯಾವತ್ತೂ ವಿ ಕಾಂಟ್ ಲಿವ್ ಲೈಕ್ ದ್ಯಾಟ್. ಯಾವುದೇ ಕಾರಣಕ್ಕೂ ಆ ಥರ ಆಪರ್ಚುನಿಟಿ ಮತ್ತೆ ಸಿಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಆ್ಯಂಡ್ ಐ ಮೇಡ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಅಲ್ಲಿ ನಾನು ಇದ್ದಿದ್ದಷ್ಟು ದಿನ ಒಂಥರ ಐ ಲಿವ್ಡ್ ಅಂತ ಅನ್ಸುತ್ತೆ. ಎಸ್, ಸ್ಪಂದನ್ ಅವ್ರು ಕಿಚ್ಚ ಸುದೀಪ್ ಅವರಿಂದ ಏನ್ ಕಲಿತರು, ಬಿಗ್ ಬಾಸ್ ಮನೆಯಿಂದ ಏನ್ ಕಲಿತರು ಅಂತ? ಬಿಗ್ ಬಾಸ್ ಮನೆಯಿಂದ ತುಂಬಾ ಕಲ್ತಿದ್ದೀನಿ. ಅಂಡ್ ಇವಾಗಲೇ ನಾ ಹೇಳ್ದಂಗೆ ಪ್ರತಿಯೊಂದು ನಮಗೆ ಎಷ್ಟೊಂದು ವೀಕೆಂಡಲ್ಲಿ ರೆಡಿ ಆಗೋಕ್ಕೆ ಸೇಫ್ಟಿ ಪಿನ್ಸ್ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಸೊ ಒಂದು ಸೇಫ್ಟಿ ಪಿನ್ಗೂ ಅಷ್ಟು ನಾವಲ್ಲಿ ಹುಡುಕಾಡ್ತಿದ್ದು, ಅದನ್ನು ಜೋಪಾನ ಮಾಡ್ತಿದ್ದು, ಎಲ್ಲದರದ್ದು ವ್ಯಾಲ್ಯೂ. ಆ್ಯಂಡ್ ಯಾರ ಮೇಲೂ ಏನು ಜಾಸ್ತಿ ಸಾಧಿಸ್ಬಾರ್ದು ಅನ್ನೋದನ್ನೇ ನಾನು ಮೇಜರ್ಲಿ ಕಲ್ತಿದ್ದು. ಐ ವಾಂಟ್ ಟು ಅಪ್ಲೈ ಇಟ್ ಲೈಫಲ್ಲೂ. ಯಾಕಂದರೆ ಅಲ್ಲಿ ನಾವು ಎಷ್ಟು ಕಿತ್ತಾಡ್ತಿದ್ವಿ, ಅದು ನೆಕ್ಸ್ಟ್ ಡೇ ನಾವೇನಾದ್ರು ಒಂದೇ ಟೀಮಲ್ಲಿ ಇದ್ರೆ ಆಡಲೇಬೇಕಿತ್ತು, ಒಂದೇ ಡಿಪಾರ್ಟ್ಮೆಂಟ್ ಇದ್ರೆ ಒಟ್ಟಿಗೆ ಕೆಲಸ ಮಾಡಲೇಬೇಕಿತ್ತು. ಸೊ ಯಾರ ಜೊತೆನೂ ನಾವು ಹಂಗಿರ್ತೀವಿ, ಮನೆಯವ್ರ ಜೊತೆ ಯಾಕೆ ನಾವು ಹಂಗಿರಲ್ಲ ಅಂತ ಅದೊಂದು ತುಂಬ ನಂಗೆ ರಿಯಲೈಸ್ ಆಗಿದ್ದು. ಆ್ಯಂಡ್ ಸರಿಂದ ಅವ್ರಿಗೆ ಐ ಹ್ಯಾವ್ ಅ ಲಾಡ್ ಆಫ್ ರೆಸ್ಪೆಕ್ಟ್ ಅವರಿಗೆ. ಯಾಕೆಂದರೆ ಅವ್ರ ಆ ಕಮಿಟ್ಮೆಂಟ್ ಆಗಿರ್ಬೋದು, ಎವ್ರಿ ವೀಕ್ ಬರೋದು ಆ್ಯಂಡ್ ಅಷ್ಟಾರ್ಸ್ ನಿಂತಿದ್ರು. ನಾವು ಹಿಂಗೆ ಸೋಫಾ ಮೇಲೆ ಅಷ್ಟಾರ್ಸ್ ಕೂರಕ್ಕೇನೆ ನಾವು ಅಯ್ಯೋ ಬೆನ್ನು ಬಂತಲ್ಲಪ್ಪ ಅಂತ ಮಲ್ಕೋತಾ ಇದ್ವಿ. ಬಟ್ ಕಂಟಿನ್ಯೂಸ್ ಆಗಿ ಆ್ಯಂಡ್ ಅವ್ರದ್ದು ಆ ಒಂದು ಕ್ವಾಲಿಟಿ ನಂಗೆ ಏನು ಇಷ್ಟ ಅಂದರೆ, ನಾವೆಲ್ಲರೂ ವಿ ಆರ್ ನೋ ಬಡಿ. ಸುದೀಪ್ ಸರ್ ಬಟ್ ನಮ್ಮನ್ನೆಲ್ಲರೂ ಕೂರಿಸಿ ಅವ್ರು ನಿಂತ್ಕೊಂಡು ನಮ್ಮನ್ನ ಅಡ್ರೆಸ್ ಮಾಡೋದಿದೆಯಲ್ಲ, ಅದೊಂಥರ ನಂಗೆ ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಎಲ್ಲ ವಿಷಯಗಳನ್ನೂ ಅವರು ಅದೆಷ್ಟೇ ಸೆನ್ಸಿಟಿವ್ ಆಗಿರ್ಬೋದು, ಯಾವುದೋ ಮನ್ಸಿಗೆ ನೋವಾಗಿರ್ಬೋದು, ಬಟ್ ಇಬ್ರಿಗೂ ಅದು ಸರಿ ಅಂತ ಅನಿಸ್ಬೇಕು. ಆ ಥರ ಅವ್ರು ಮಾತಾಡ್ತಿದ್ದು, ಅವರು ಯೋಚನೆ ಕೊಡ್ತಿದ್ದ ಆ್ಯಂಗಲ್ಸು ಅದೆಲ್ಲ ನಂಗೆ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಕೆಲಸಕ್ಕೆ ಆ ರೆಸ್ಪೆಕ್ಟ್ ಆ್ಯಂಡ್ ಆ ಕಮಿಟ್ಮೆಂಟ್ ನಾನು ಅದನ್ನು ಫಾಲೋ ಮಾಡ್ತೀನಿ. ಅವರಿಂದ ಅದನ್ನು ತುಂಬ ಕಲ್ತಿದ್ದೀನಿ. ಅಮ್ಮ, ಒಳಗಡೆ ಶರ್ಟ್ ಇಟ್ಟಿದ್ರೆ ಕೊಡ್ತೀರಾ? 80,000 ಶರ್ಟ್ ಅಮ್ಮ. ಏನಿಸ್ತಿತ್ತು ನಿಮ್ಗೆಲ್ಲ? ಅದು ಚಾನ್ಸೇ ಇಲ್ಲ ಅನ್ಕೊಂಡ್ವಿ ಸರ್ ಆತರ. ಯಾಕಂದ್ರೆ ಅವಳ ಫಸ್ಟ್ ಆಫ್ ಆಲ್ ಆತರ ಇಲ್ಲ, ಆ ಚಾನ್ಸೇ ಇಲ್ಲ ಅನ್ಕೊಂಡ್ವಿ. ಅವ್ರು ಬಂದ್ ಸುಳ್ಳು ಹೇಳ್ತಿದ್ದಾರೆ ಅನ್ಕೊಂಡ್ವಿ. ಅಲ್ಲಮ್ಮ, ಈಗ ಸ್ಪಂದನ್ ಅವರು ಒಳಗಡೆ ಇದ್ದಾರೆ,
ಅವ್ರು ಹೊರಗಡೆ ಬಂದು ಇಂಟರ್ವ್ಯೂಸ್ ಎಲ್ಲ ಸ್ಪಂದನ ಅವರು ನಾನು 80,000 ಶರ್ಟ್ ಕದ್ರು 80,000 ಶರ್ಟ್ ಕದ್ರು ಅಂದಾಗ ನಿಮ್ಗೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅದೆಲ್ಲ ನೋಡೋದಾಗ ಹೆಂಗ್ ಅನಿಸ್ತಿತ್ತು? ನಿಜ ತಲೆ ಕೆಡ್ಸ್ಕೊಳ್ಳಿಲ್ಲ ಸರ್, ಬಟ್ ಯಾಕಂದ್ರೆ ಅವಳು ಆತರ ಇದ್ ಮಾಡಲ್ಲ ಅಂತ ನಮ್ಗೆ ಇದಿತ್ತು, ಕಾನ್ಫಿಡೆನ್ಸ್ ಇತ್ತು. ನೀವ್ ಅವ್ರಿಗೆ ಹೇಳ್ಬೇಕು ಅಂತ ಏನಾರು ಅನ್ಸ್ತಾ? ಅಲ್ಲ, ಫೋನ್ ಮಾಡ್ಬೇಕು ಅಂತ ಅನ್ಸ್ತು ಒಂದ್ಸಲ. ಅಯ್ಯೋ ಏನ್ ಹೇಳ್ತಾನೆ ಇದ್ರಲ್ಲ, ಹೇಳ್ಕೊಳ್ಳಿ ಬಿಡುತ್ತೆ. ಎಲ್ಲರಿಗೂ ನಮ್ಗ್ ಗೊತ್ತಿತ್ತಲ್ಲ ಸರ್, ಹಂಗಾಗಿ ನಾವು ಈಗ ಫೋನ್ ಮಾಡ್ಕೊಳ್ಳೋಣ ಅಮ್ಮ, ಹೇಳ್ತೀರಾ? ಹೇಳ್ತೀರಾ? ಬೇಡ. ಎಷ್ಟು ಕೊಟ್ಟಿದ್ರಿ 80,000 ಶರ್ಟ್ ಅಂತ ಕೇಳಿ ನೋಡಿ. ನಮ್ಗ ಆತರ ಇಲ್ಲ ಸರ್. ಸ್ವಲ್ಪ ಈಗ ನೀವಂತೂ ನೋಡ್ಬಿಟ್ಟು ಸುಮ್ನೆ ಹೇಳ್ಕೊಂಡ್ರೆ ಆತರ ಹೌದು ಆತರ ಬಿಟ್ಬಿಟ್ರಿ. ಬಟ್ ನಿಮ್ ತಂಗಿಯವರಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ನಿಮ್ಗೆ ಕೇಳಿದಾಗೆಲ್ಲ ಏನಂತಿದ್ರು? ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಪಪ್ಪ ಸ್ವಲ್ಪ ಬೈಕೊಂಡ್ರು ಸರ್. ನಮ್ಮನೆಯವರು ಸ್ವಲ್ಪ ಸ್ಟ್ರಾಂಗ್. ಏನಂತ ಬೈಕೊಂಡು? ಅಲ್ಲ, ನನ್ ಮಗ್ಳು ಬೇರೆಯವ್ರಿಗೆ ಹೇಳಿದ್ರೆ ಓಕೆ, ನನ್ ಮಗ್ಳಿಗೆ ಹೇಳ್ತಾವನಲ್ಲ ಫನ್ನಿ. ನನ್ಗೂ ಸುದೀಪ್ ಸರ್ ಹೆಸರು ಅಲ್ಲಿ ಕೇಳ್ತಾರೆ, ಏನಕ್ಕೆ ಕೇಳ್ತಾರೆ, ನಂಗೆ ಒಂದ್ ನಿಮಿಷಕ್ಕೆ ರಿಯಲೈಸೇ ಆಗಲ್ಲ ಏನು ಅಂತ. ಆಮೇಲೆ ಅದೇ ಗಿಲ್ಲಿ ರೇಗಿಸ್ತಿರ್ತಾರೆ, ಹೋಗು ನೀನ್ ಶರ್ಟ್ ಕಳ್ಳಿ ಅಂತ. ಕಳ್ಳಪುಟ್ಟಿ ಅಂತ ಫೇಮಸ್ ಆಗಿಲ್ಲ, ಶರ್ಟ್ ಕಳ್ಳಿ ಅಂತ ಫೇಮಸ್ ಮಾಡಿರ್ತಾರ, ಹೋಗು. ಆಮೇಲೆ ಅಲ್ಲಿ ಏನಾರು ನಮ್ಗೇನೋ ಅಲ್ಲಿ ಸೌಂಡ್ ಕೇಳಿಸಲ್ಲ, ನಾಯಿ ಬೊಗಳದು ರಾತ್ರಿ ಕೇಳಿಸಿದಾಗ, ಓ ನೀನ್ ಶರ್ಟ್ ಹುಡ್ಕಂಗ್ ಸತೀಶ್ ಕಳಿಸಿದಾರೇನೋ ಅಂತ ಆತರ ರೇಗಿಸ್ತಿದ್ದ ಅವನು ಹೊರಗಡೆ. ಯಾಕಂದ್ರೆ ಅದು ಸಿಟಿ ಔಟ್ ಆಫ್ ಇರ್ತೈತಲ್ಲ, ಸೊ ನಾಯಿಗಳ ಸೌಂಡ್ ಬಂದಾಗ ಆತರ ಬಂದಾಗ ಅವ್ರು ಹೇಳೋದು, ಅವರೇ ಶರ್ಟ್ ಹುಡ್ಕೊಂಬರಕ್ ಕಳ್ಸಿದಾರೇನೋ ಅಂತ ರೇಗಿಸ್ತಿದ್ದ ಅವಾಗ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.